ಸಾವಿತ್ರಿ, ನಾನು ನಿನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುವ ಪೂರ್ವದಲ್ಲಿ ಈ ಕಾಡಿಗೆ ಕರೆದುಕೊಂಡು ಬರಲು ಬೇರೆ ಒಂದು ಕಾರಣವಿದೆ. ನಾನು ಸದಾನಂದನಿಗೆ ಗುರಿ ಇಟ್ಟು ಹೊಡೆದ ಗುಂಡಿನ ಹೊಡೆತವು ಅವನ ಪ್ರಾಣವನ್ನು ತೆಗೆದುಕೊಳ್ಳದೆ ಅವನ ರೆಟ್ಟೆಗೆ ಬಿದ್ದು ಅರೆಗಾಯವಾಗಿ ಬದುಕಿದ್ದಾನೆ. ಒಂದು ವೇಳೆ ಪೊಲೀಸ್ ಸ್ಟೇಷನ್ಗೆ ವರದಿ ಕೊಟ್ಟಿದ್ದೆಯಾದರೆ ನಾವಿಬ್ಬರು ಪೊಲೀಸರ ವಶದಲ್ಲಿರಬೇಕಾಗುವುದೆಂದು ತಿಳಿದು ನಿನ್ನಲ್ಲಿಗೆ ಕರೆತಂದಿರಬೇಕು. ನೋಡಿ, ನಾನು ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು ನೀವು ಈ ಕಾಡು ಅಡವಿ ಕರ್ಕೊಂಡು ಬಂದಿದ್ದೀರಲ್ಲ. ನಡೀರಿ, ಆ ಪೊಲೀಸ್ನವರು ಬರೋದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿಂದ ಮರೆಯಾಗಿ ಹೋಗಲೇಬೇಕು. ನಿನ್ನನ್ನು ಬೆಂಗಳೂರಿಗಷ್ಟೇ ಏಕೆ, ಮುಂಬೈ ಮದ್ರಾಸ್ವರೆಗೂ ಕರೆದುಕೊಂಡು ಹೋದರೆ ಹೇಗಾಗುವುದು? ಹೌದು ರೀ, ಏನೇ ಆಗಲಿ, ಆದರೆ ನಾವು ಮಾತ್ರ ಇಲ್ಲಿ ನಿಲ್ಲುವುದೇ ಬೇಡ. ಬೇಗ ನಾವು ಬೆಂಗಳೂರಿಗೆ ಹೋಗಲೇಬೇಕು ರೀ. ಓಹೋ, ಈಗ ನೀನು ಮರೆಯಾಗಬೇಕೆಂದೇ ನನ್ನ ಬೆನ್ನು ಹತ್ತಿ ಬಂದಿರುವೆ ಅಲ್ಲವೇ? ಹೌದು ನೋಡಿ, ನಾನು ನಿಮ್ಮನ್ನು ಮರಿ ಆಗ್ಬೇಕಂತೆ ಬೆನ್ನು ಹತ್ತಿ ಬಂದಿದ್ದೇನೆ. ಎಲ್ಲಿಯವರೆಗೂ ನನ್ನ ಬೆನ್ನು ಹತ್ತಿ ಬರುವೆ? ನೀವು ಎಲ್ಲಿವರೆಗೂ ಕರೆದುಕೊಂಡು ಹೋಗ್ತೀರೋ ಅಲ್ಲಿವರೆಗೂ ಬರುವೆ. ನನಗಾದ್ರೂ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರ ಆಶ್ರಯ ಇದೆ ನೀವೇ ಹೇಳಿ? ಆಶ್ರಯ? ನಿನಗೆ ಆಶ್ರಯ ಕೊಡದವರಾರಿದ್ದಾರೆ ಸಾವಿತ್ರಿ? ನೀನು ಮನಸ್ಸು ಮಾಡಿದರೆ ಮನುಷ್ಯ ಕುಲವೇ ನಿನ್ನ ಸೆರಗಿನ ಅಂಚಿನಲ್ಲಿ ಬೀಳುವುದರಲ್ಲೇನು ಆಶ್ಚರ್ಯವಿಲ್ಲ. ಇದೇನು ಮಾತಾಡ್ತಾ ಇದ್ದೀರಿ ನೀವು? ಅಲ್ಲ ರೀ, ಇದು ಹುಡುಗಾಟ ಮಾಡುವ ಸಮಯ ಇಲ್ಲ. ಪೊಲೀಸರು ಬರುವ ವೇಳೆ ಆಗಿದೆ. ನಡೀರಿ, ಮೊದಲು ಇಲ್ಲಿಂದ ಹೋಗೋಣ. ಲೇ, ನಾನೀಗ ನಿನ್ನ ಜೊತೆ ಹುಡುಗಾಟದ ಮಾತುಗಳನ್ನಾಡುತ್ತಿಲ್ಲ. ತಾಳಿ ಕಟ್ಟಿದ ಗಂಡನ ಕಣ್ಣು ತಪ್ಪಿಸಿ ಕಂಡ ಗಂಡಸರ ಕೈಗೆ ಕೇಳಿದಷ್ಟು ಹಣ ಕೊಟ್ಟು ಕೋಮದಾಹವನ್ನು ತೀರಿಸಿಕೊಳ್ಳುವ ನಿನ್ನಂತ ಹೆಣ್ಣನ್ನು ಕಡೆಗಾಣಿಸುವ ಮಾತುಗಳನ್ನಾಡುತ್ತಿರುವೆ. ಏನು ಮಾತಾಡ್ತಾ ಇದ್ದೀರಿ ನೀವು? ಕಂಡವರಿಗೆ ಮೈ ಒಪ್ಸುವಂತ ಹೆಣ್ಣು ಯಾರಿದ್ದಾರೆ? ಆದ್ರೆ ನಾನು ಮಾತ್ರ ನಿಮ್ಮ ಒಬ್ಬರಿಗೆ ನಾನು ಕೊಟ್ಟಿದ್ದು. ನೀನಲ್ಲದೆ ಇನ್ನಾರು ಸಾವಿತ್ರಿ? ಕತ್ತೆ ಅದೆಷ್ಟೇ ಕಿರಿಸಿಕೊಂಡರೂ ಅದೆಂದಾದರೂ ಕುದುರೆ ಎನಿಸಿಕೊಳ್ಳಬಹುದೇ? ಕಬ್ಬಿಣವು ಅದೆಷ್ಟು ಕಾಲದವರೆಗೂ ಅಗ್ನಿಯಲ್ಲಿ ಬಿತ್ತು ಬೆಂದರೂ ಅದಕ್ಕೆಂದಾದರೂ ಬಂಗಾರದ ವರ್ಣ ಬರಬಹುದೇ? ಕಾಗೆ ಕೋಗಿಲೆಗಳ ವರ್ಣ ಒಂದಾಗಿದ್ದರೂ ವಸಂತ ಋತು ಪ್ರಾರಂಭವಾದೊಡನೆ ಕಾಗೆ ಕಾಗೆಯೇ, ಕೋಗಿಲೆ ಕೋಗಿಲೆ ಅಂತೆಯೇ ಸುಳ್ಳ ನಾನೊಬ್ಬನನ್ನೇ ನಂಬಿರುವೆನೆಂದರೆ ಅವಳಿಗೆ ಎಂದಾದರೂ ಗರತಿ ಎಂದು ಸಂಬೋಧಿಸಬಹುದೇ ಈ ನನ್ನ ಸಮಾಜ? ತಾಳಿ ಕಟ್ಟಿದ ಗಂಡನ ಮನೆ ಮುರಿದು ಬಂದ ಹೆಣ್ಣು ನೀನು ನನ್ನ ಬೆನ್ನು ಹತ್ತಿ ಬಂದಿದ್ದೆ. ಆದರೆ ತಿನ್ನಬೇಕಾಗುವುದು ಮಣ್ಣು. ಹೊರಡು ಮೊದಲು ಇಲ್ಲಿಂದ. ಏನು ಹೇಳ್ತಾ ಇದ್ದೀರಿ? ಹೌದು, ಈ ಮಾತನ್ನು ನೀನು ಹೇಳಬೇಕಾಗಿದ್ದೆ. ಯಾಕೆಂದ್ರೆ ನನ್ನ ಸರ್ವ ಆಸ್ತಿಯನ್ನು ನಿನ್ನೆಗೆ ಕೊಟ್ಟು ನನಗೆ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇದ್ದಿಲ್ಲ. ನಾನು ಎಲ್ಲಿಗೆ ಹೋಗ್ಬೇಕು? ನಿನ್ನೆ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಾರೆ. ಹೋಗುವುದಿಲ್ಲವೇ? ಮರಳಿ ಮನೆಗೆ ಹೋಗಲಿಕ್ಕೆ ಸಿದ್ಧಳಾಗದಿದ್ದರೆ ನಿನಗೆ ಮರಳು ತಪ್ಪಿತಲ್ಲ. ಏನು ಮಾತಾಡ್ತಾ ಇದ್ದೀರಿ? ನನ್ನ ಗಂಡನಿಗೆ ಮೋಸ ಮಾಡಿ ಈ ಸರ್ವ ಆಸ್ತಿನೇ ನಿನಗೆ ದಾರಿ ಎರ್ತಿದ್ದೇನೆ ಅಂದಮೇಲೆ ಈ ಸರ್ವ ಆಸ್ತಿ ನಿನಗೆ ಕೊಟ್ಟು ಮತ್ತೆ ಹೋಗ್ಲಿಕ್ಕೆ ನಾನೇನು ಬುದ್ಧಿಗೇಡಿ ಹೆಣ್ಣಲ್ಲ. ಮರಳಿ ಹೋಗದಿದ್ದರೆ ಪ್ರಾಣಕ್ಕೆ ಎರವಾಗುವೆ ಜೋಕೆ. ತಾಳಿ ಕಟ್ಟಿದ ಗಂಡನ ಕಣ್ಣು ತಪ್ಪಿಸಿ ಮಿಂಡನೊಂದಿಗೆ ಓಡಿ ಹೋಗುವ ನಿನ್ನಂತ ಹಾದರದ ಹೆಣ್ಣಿನ ರುಂಡವನ್ನು ಮುಂಡದಿಂದ ಬೇರೆ ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ ಈ ಮಧುಕ. ಆದರೆ ನೀನು ನನ್ನ ಗೆಳೆಯನ ಹೆಂಡತಿ ಎಂಬ ಅಭಿಮಾನಕ್ಕಾಗಿ ನಿನಗಿಷ್ಟು ಗೌರವ ಕೊಟ್ಟು ಹೇಳುತ್ತಿರುವುದು ಮರಳಿ ಮನೆಗೆ ಹೋಗಂದು. ನಾನು ಹೋಗ್ಬೇಕಾ? ನಾನು ಮರಳಿ ಹೋಗ್ಬೇಕಾದ್ರೆ ನಾನು ನಿನ್ನ ಬಿಟ್ಕೊಟ್ಟು ಹಾಗೆ ಹೋಗ್ತೇನೆ ಅಂತ ನೀ ತಿಳ್ಕೊಂಡಿದ್ದೇನೋ? ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ನೀನು ಕೂಡ ಮರಣ ಹೋಗ್ಬೇಕಾಗತ್ತೆ. ಲೇ ಸಾವಿತ್ರಿ, ನಾನು ನಿನ್ನ ಸ್ನೇಹ ಬೆಳೆಸಿದ್ದು ಈ ನಿನ್ನ ಸೌಂದರ್ಯ ಯೌವನಗಳಿಗಾಗಿ ಅಲ್ಲ. ಎಲ್ಲಿರುವ
ಇರುವುದು ನೋಡು. ಈ ಅಪಾರ ಸಂಪತ್ತಿಗಾಗಿ ಜೇನು ಹುಳು ಸಿಹಿಯನ್ನು ಸಂಗ್ರಹಿಸುವುದಕ್ಕಾಗಿ ನಾನಾ ತರಹದ ಹೂವಿನ ಸುತ್ತಲೂ ಸುಳಿದಾಡಿ ಅದರಲ್ಲಿರುವ ಮಕರಂದವನ್ನು ಹೀರಿ ಆ ಹೂವನ್ನು ಅಲ್ಲಿಯೇ ಬಿಟ್ಟು ಹಾರಿ ಹೋಗುವಂತೆ ನಾನು ನಿನ್ನ ಸ್ನೇಹ ಬೆಳೆಸಿದ್ದು ಈ ನಿನ್ನ ಯೌವನ ಒಡಪುಗಳಿಗಾಗಿ ಅಲ್ಲ. ಪ್ರಾಗಿಸು ನೋಡೋಣ ನಿನ್ನ ಕೈಯೊಳಗಿನ ಜಂಬೆಯ ಶಕ್ತಿ ಎಷ್ಟಿದೆ ಎಂದು ನನಗೂ ತಿಳಿಯಲಿ. ನನಗೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂದಮೇಲೆ ಹಾಗಾದ್ರೆ ಅನುಭವಿಸಲು ಸಿದ್ಧವಾಗು. ಅನುಭವಿಸುವ ಅವಿವೇಕ ಹೆಣ್ಣೆ, ಮಾಡಿದತ್ತ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕಾಡಿನಲ್ಲಿ ಚಿರುತ್ತಾ ಬಿದ್ದರು ನಾಯಿಯಂತೆ ಈ ನಿನ್ನ ಹೊಲಸು ದೇಹವನ್ನು ಕಾಡಿನ ತುಂಬ ಚಲ್ಲಾಡಿ ಹರಿದು ತಿನ್ನಲಿ ನಾಯಿ ನರಿಗಳೆಲ್ಲವೂ. ನನ್ನ ಕಣ್ಣು ತಪ್ಪಿಸಿ ನಮ್ಮ ಕೈಯಿಂದ ಪಾರಾಗಿ ಇನ್ನೆಲ್ಲಿಗೆ ಓಡಿ ಹೋಗುವೆ? ಏಕೆ ಕಾನ್ಸ್ಟೇಬಲ್ ಬಂಧಿಸಿರಿ ಬದ್ಮಾಸನನ್ನು. ಸರ್, ಈ ಬ್ಯಾಗಿನಲ್ಲಿ ಅಪಾರ ಹಣವಿದೆ. ಇದನ್ನು ತೆಗೆದುಕೊಂಡು ಅಯ್ಯೋ ಅಮ್ಮ, ಲೇ ಪಾಪಿ, ನನಗೆ ನೀನು ಮಾಡಿದ ಪಾಪಕ್ಕೆ ಆ ದೇವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಯಾರು? ಮುಂದೆ ನಾನು ಒಂದು ವಿಷಯ ತಿಳಿಸಲೇಬೇಕು. ಸಾವಿತ್ರಿಬಾಯಿ ಸತಿ ಸಾಧ್ವಿಯಾದ ಶಾರದಾ ದೇವಿಯನ್ನು ಕಾಡಿದಕ್ಕಾಗಿ ಆ ದೇವರು ನಿನಗೆ ತಕ್ಕ ಶಿಕ್ಷೆಯನ್ನೇ ಕೊಟ್ಟಿದ್ದಾನೆ. ಇರಲಿ ಬಿಡಮ್ಮ, ಸಾಯಿ ಮುನ್ನ ಏನಾದರೂ ಹೇಳುವುದೇನು? ಹೌದು ಸರ್, ನಾನು ಸತ್ಯವಾದ ಸಂಗತಿಯನ್ನು ನಿಮ್ಮ ಮುಂದೆ ನಾನು ಹೇಳಲೇಬೇಕು ಸರ್, ಹೇಳಲೇಬೇಕು. ಹಾಗಿದ್ದರೆ ಹೇಳು. ಇನ್ಸ್ಪೆಕ್ಟರ್, ಬರೆದುಕೊಳ್ಳಿ ಮರಣೋತ್ತರ ಜವಾಬ್. ಕಾನ್ಸ್ಟೇಬಲ್ ಹೇಳಮ್ಮ, ಏನು ಹೇಳ ಬಯಸುತ್ತೀರಿ? ಸರ್, ಈ ಪಾಪಿಯ ಮಾತನ್ನು ಕೇಳಿಕೊಂಡು ಮಾಡಬಾರದಂತ ಅನ್ಯಾಯವನ್ನು ಮಾಡಿದ್ದೇನೆ. ನನ್ನ ಗಂಡ ಪ್ರೀತಿಗೋಸ್ಕರವಾಗಿ ಸರ್ವ ಆಸ್ತಿ ನನ್ನ ಹೆಸರಿಗೆ ಬಂದು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಈ ಆಸ್ತಿಯನ್ನು ಅವ್ರಿಗೆ ಒಪ್ಪಿಸಬೇಕು. ಆದ್ರೆ ಶಾರದಕ್ಕ ಸಾಧ್ವಿ ಆ ಸೆರೆಮನೆಯನ್ನು ಮತ್ತೆ ಆ ಮನೆಯನ್ನು ಒಂದುಗೂಡಿಸ್ಬೇಕು. ಆದ್ರೆ ಈ ಪಾಪಿ ಹಿಡಿದು ತಕ್ಕ ಶಿಕ್ಷೆ ನೀವು ಕೊಡಲೇಬೇಕು ಸರ್, ಕೊಡಲೇಬೇಕು. ಇದೇ ನನ್ನ ಆಸ್ತಿ ಸರ್, ಇದೇ ನನ್ನ ಆಸ್ತಿ. ಕಾನ್ಸ್ಟೇಬಲ್, ಈ ಶವವನ್ನು ಪಂಚನಾಮ ಮಾಡಿ ಪೋಸ್ಟ್ ಮಾರ್ಟಮ್ಗೆ ದವಾಖಾನೆಗೆ ಸಾಗಿಸಿರಿ. ಮೇಲಾಗಿ ಈ ದುರಾತ್ಮ ಕೊಲೆಗಡೆಗಳನ್ನು ಎಳ್ಕೊಂಡು ನಡೆಯಿರಿ. ಲೇ ಅಪ್ಪ ಸಣ್ಣದೇವ್ರ, ಒಂದಿಟ್ಟು ಜಗ್ಗೆಟ್ಟು ಊದ್ರಿಪ್ಪ. ನೀವು ಊದೋ ಕರ್ತಕ್ಕೆ ಊರ್ ಮಂದಿ ಕಿತ್ತು ಬರುವಂಗೆ ಊದ್ರಿ. ಊರ್ ಮಂದಿ ಕಿತ್ತು ಬರಲಿಲ್ಲ ಅಂದ್ರು ಸುಡಗಾಡ್ದಾಗ ಹುಗ್ದಿದ್ದು ಏನಾರ ಎದ್ದು ಬರುವಂಗೆ ಊದ್ರಿಪ್ಪ, ಊದ್ರಿ. ಈಗ ಮದುವೆ ಆಗಿತ್ತು, ಇನ್ನು ಫಸ್ಟ್ ನೈಟ್ ಇಲ್ಲ ಗಿಸ್ಟ್ ನೈಟ್ ಇಲ್ಲ, ಅಮ್ಮಂಗಳ ಮಾತಾಡ್ತಿಲ್ಲ. ಶರಣ ಬಸಪ್ಪನ ಅಕ್ಕಿ ಕಾಳು ಬಿದ್ದ ತಕ್ಷಣ ನಮ್ಮದ ಅಕ್ಕಿ ಕಾಳು ಬಿತ್ತು, ಗೊತ್ತಿಲ್ಲ? ಹೌದು, ಈಗ ಯಾರಿಲ್ಲ ಅಂತಾರ. ಮತ್ತೆ ಈ ನಮ್ಮನೆ ಅನ್ನಕತ್ತಿಲ್ಲ ವಟ 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 ಅಂತೇಳಿ. ಅಲ್ಲ, ಅಲ್ಲೆಲ್ಲ ನಮ್ಮ ಲಗ್ನದ ಎಷ್ಟು ಚಂದ ಮೆರವಣಿಗೆ ಆಯ್ತು, ಎಷ್ಟು ಚಂದ. ಅವು ಉದರ ಅಂತ ಅದರ್ಲಿರು. ಇನ್ನು ನಾವು ಅಕ್ಕಿ ಕಾಳು ಪುರ್ಸತ್ತಿಲ್ಲ, ಹೋಗಿ ಆಗ್ಲೇ ತಿನ್ನಕ್ ಕುಂತ ಬಿಟ್ರಂತ ನೋಡು. ಹೌದು, ಲಗ್ನ ಗದ್ದಲ್ದಾಗ ಮರವಾಗಿತ್ತು ನೋಡ. ಹೆಂಗಾತ ಪರಿ ನಮ್ಮ ಮದುವೆ? ಬಾರಿ ಎಲ್ಲಾರು ನಿಂತು ನಮ್ಮದ ನೋಡ್ತಿದ್ರಂತ ಮೆರವಣಿಗೆ ಮದ್ವಿನ. ಊರಾಗಿನ ಮಂದಿ ಎಲ್ಲ ಹೇಳ್ತಿದ್ರು ಬಾರಿ ಅಂತ, ಇಂಥ ಲಗ್ನ ಎಲ್ಲಿ ನೋಡಿದ್ದಿಲ್ಲ ಅಂತೇಳಿ. ಅಲ್ಲ, ದೊಡ್ಡ ದೊಡ್ಡ ಮಂದಿಗೆ ಅಂತ ಲಗ್ನ ಆಗಿದ್ದಿಲ್ಲ ಅಂತ, ನಮ್ಮದು ಬ್ಯಾರಿ ಅಂತ ನೋಡು. ಹೌದು, ಕೂಡ್ದ ಏನು ಮಾಡ್ಯಾರ? ನಾವು ಊರಾಗ ಯಾರಿಗೇನು ಕೆಟ್ಟಾಗಿವಿ, ಎಲ್ಲಾರ್ಗೂ ಬೇಕಾಗಿವಿ ಪಾರಿ. ಹೋಗ್ಲಿ ಬಿಡು, ಮದ್ವಿ ಸುದ್ದಿ ಪದ್ದಿ ತೆಗೆದಿದ್ರೆ ಇಲ್ಲ ನಿಮ್ಮ ಅನ್ನಕ್ಕೇನು ಮಕ್ಕಳ ಮನೆ ಮಲ್ಲವ್ವ, ಕಲ್ಲವ್ವ, ಸಂಗವ್ವ, ಹಣಮವ್ವ ಎಲ್ಲಾರು ಬರೀ ನಮ್ಮದ ಮದ್ವಿ ಸುದ್ದಿ ಓಣ್ಯಾಗ. ಹೌದು ಲೇಪಾರಿ, ಎಲ್ಲ ಮುದುಕ್ಯಾರ ಬಂದಿದ್ರ, ಹರಿಯದವ್ರು ಯಾರು ಬಂದ್ರಿಕೆ ಇಲ್ಲ. ಹೋಗ್ಲಿ ಬಿಡು, ನಿನ್ನ ಪರಮೇಶಿ ನೀನು ಹಗರ ಬಗರ ಅಂತ ತಿಳಿದಿಯ ನೀ. ಮ್ಯಾದಾರ ಕಲ್ಲಪ್ಪನ ಅಂಗಡಿಯಾಗ ಪಾವು ಕಿಲೋ ತೊಗರಿ ಕಡ್ಲಿ ಬೇಳೆ ತರಿಸಿ, ಅರ್ಧ ಕಿಲೋ ಬೆಲ್ಲ ತರಿಸಿ ಮಾದ್ಲಿ ಮಾಡಿಸಿದ್ನೆ.
ಇನ್ನು ಮ್ಯಾಲ ಅಂಜನಗರದಾಗ ಹೋಗಿ ತೊಗರಿ ಬ್ಯಾಳಿ ಕಡ್ಲಿ ಪಾಸಿ ಎಲ್ಲ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಮಸ್ತಾಗಿ ರೂಪಿ ಸಾರು ಮಾಡಿಸಿದ್ ನೋಡ ಹೊಡ್ತಾ ಹೊಡೆದ ಕೆಳಗೇರಿ ಮಂದಿ ಗಪ್ಪನ ಮಕ್ಕೊಂಡು ಬಿಟ್ಟಾರ. ಅಯ್ಯೋ. ಹೋಗ್ಲಿ ಬಿಡಪ್ಪ ರೀ, ನಮ್ಮ ಮೆರವಣಿಗೆ ಸುದ್ದಿ ಯಾರ ತೆಗ್ದಿದ್ರು ನಿಮ್ಮ ಅಲ್ಲಕ್ಕೇನು ನಮ್ಮ ಓಣ್ಯಾಗ ನಮ್ಮ ಉಲ್ಲಾಗಳು ಅವರೆಲ್ಲ ಪಿರೇಗಳು ಅದಾರಲ್ಲ ಬರೀ ನಮ್ಮದ ಸುದ್ದಿ ಮದ್ವಿ ಊದ ಹಾಕೋದ್ ಬಿಟ್ಟು ಬರೀ ಮದ್ವಿ ಸುದ್ದಿನ ಮಾತಾಡಕತ್ತಾರ ಎಲ್ಲಾರು ಈಗ. ಚಲೋ ಹೈಬ್ರಿಡ್ ಬಾಯಿಲೇನ ಮಾತಾಡಿದ್ ಬಿಡು. ಅತ್ ನೋಡು ನಿಮ್ಮಪ್ಪ ತಾಳದ ಕೈಲಿ ಹೆಂಗ್ ಬರಾಕತ್ತಾನು. ಬರ್ಗೆಟ್ಟ ನನ್ನ ಮಗ ಮದ್ವಿ ಮಾಡ್ಲಿಲ್ಲ. ಎಲ್ಲಿ ಹೊಂಟೈತ್ರಿ ಮಾವಾರ ನಿಮ್ಮ ಪಾದಯಾತ್ರೆ? ಕಾರ್ತಿಕ ಮಾಸ ದೇವರ ಪಂಡ್ರಾಪುರ ವಿಠಲನ ದರ್ಶನಕ್ಕೆ ಪಂಡ್ರಾಪುರ ಕಡೆಗೆ ಸಾಗಿದೆ ಭಕ್ತ ನಮ್ಮ ಪಾದಯಾತ್ರೆ. ಮತ್ತೆ ಕೆಲಸ ಎಲ್ಲ ಬಿಟ್ಟ ಏನೋ ಸಾವ್ಕೊಂಡಿದೆಲ್ಲ ಈಗ ನೀವು ಮಗಳ ಬಿಟ್ಯ. ಈಗ ನಾವು ಪಂಡ್ರಾಪುರ ವಿಠೋಬನ ಸಂತರಾಗೇವಿ. ಸಂತರು. ಹೌದಾ ಯಪ್ಪ ಸ್ವಲ್ಪ ಕೊಡು. ಏನೈವ ನಿನ್ನ ಪಾದ ಕೊಡ್ಲೇ. ಒಂದು ಕೊಡ ನೀನು ಎರಡು ಕೊಡ. ಒಂದ್ ಅವು ಕೊಡು. ಒಂದು ಕೊಡ್ರಿ ಅಂದ್ರೆ ಇಬ್ಬರಿಗೆ ಒಂದೊಂದು ಕಾಲು ಕೊಟ್ಟು ನಾನೇನ ಬಗಲಾಗ ಬಡಿಗೆ ಹಿಡ್ಕೊಂಡು ಆ ಗುಡಿಯಾಗ ಕುಂತ್ಕೊಂಡು ಕಾಲಿಲ್ದವ್ರಿಗೆ ನೀನೇ ಶಿವ, ಕೈ ಇಲ್ದವ್ರಿಗೆ ನೀನೇ ಶಿವ, ಕಾಲಿಲ್ದವ್ರಿಗೆ ನೀನೇ ಶಿವ ಅಂತ ಹಾಡ್ಕೊಂತ ಹೋಗಂದ್ರೆ ನೀವೇ ಗುಡಿಯಾಗ ಹಾಡ್ಕೊಂತ ಹೋಗ್ತೀರಿ ಮಾವಾರ. ಬೇಸಂಗೆ ಕಂತ ನೋಡ್ರಿ, ನಾನು ನಿಮ್ಮ ಮಗಳು ಬಾಸಿಂಗ ಕಟ್ಕೊಂಡು ಮಕ್ಕಳಾಗಿವೆ. ಅದ ತಾಳದ ಕೈಲಿ ಒಂದಿಟ್ಟು ಆಶೀರ್ವಾದ ಮಾಡ್ರಿ. ಯಪ್ಪ ಮಾಡು ಮಾಡು. ಹೇಳ್ರಿಪ್ಪ ಲಘುನ ಒಂದು 10-20 ಮಕ್ಕಳನ್ನ ಹಡದ್ ಬಿಡ್ರಿ. ಕಮ್ಮಿ ಯಾರ ಮಕ್ಕಳಿಂದ ಅವನಿಗೆ ಬೇಕಾದ್ರೆ ದಾನ ಕೊಟ್ಟು ಬಿಡು ನನ್. ಏ ಅಪ್ಪ ಮಾವ ಹಂಗ ಅನ್ಬೇಡು. ಹಂಗ ಅನ್ನೋದು ನೇನಾರ ಕುಟುಂಬ ಯೋಜನೆದವ್ರ ಕಿವಿಗೆ ಬಿದ್ರೆ ಬೇಡಿ ಹಾಕಿ ಹೋಗ್ಯಾರ. ಒಂದು ಸಾಕು, ಎರಡು ಬೇಕು, ಮೂರನೇದಕ್ಕಂತೂ ಟ್ರೈ ಮಾಡಬೇಡ್ರಿ ಅಂತೇಳಿ ಎಲ್ಲಿ ಬೇಕಾದಲ್ಲಿ ಬಿಳೆ ಗೋಡಿ ಮೇಲೆ ಬೋರ್ಡ್ ಹಾಕ್ಯಾರ. ಏನಪ್ಪ ಮಾವ ಅದ ತಳದ ಕೈಲಿ ಆಶೀರ್ವಾದ ಮಾಡು. ಶಾರದವ್ನವ್ರ ಮನ್ಯಾಗ ಹೆಂಗೋ ಕಾರ್ಯ ಐತೆ ಅಂತ ಹೋಗು ನಡ್ರಿ. ಬರ್ರಿಯಪ್ಪ ಮೊದಲು ಶಾರದವ್ರ ಮನೆಗೆ ಹೋಗಿ ನಡಿ. ಯವ್ವ ನಡ್ರಿ, ನಮ್ಮ ಸಂತರ ಮಂದಿ ಅದಾರಲ್ಲೇ ಕರ್ಕೊಂಡು ನಾನು ಅದೇ ದನಿಯಾರ ಮನೆಗೆ ಬರ್ತೇನೆ ಅಂತ.